ಕೆಪಿ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಹೌದು ವೀಕ್ಷಕರೇ, ಇಂದು ಭಾಲ್ಕಿ ನಗರದಲ್ಲಿ ಆರ್ಎಸ್ಎಸ್ನ 100 ವರ್ಷದ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೃಹತ್ ಪಥ ಸಂಚಲನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಾವಿರಾರು ಗಣವೇಷಧಾರಿಗಳು ಈ ಒಂದು ಪಥ ಸಂಚಲನೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಅನೇಕ ಮುಖಂಡರು, ಪದಾಧಿಕಾರಿಗಳು, ಆರ್ಎಸ್ಎಸ್, ಬಿಎಚ್ಪಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಗಣವೇಷಧಾರಿಗಳ ಮೇಲೆ ಹೂಗುಚ್ಛೆಯಿಂದ ಸ್ವಾಗತಿಸಲಾಯಿತು. ಇದರಲ್ಲಿ ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಅಂಗವಿಕಲರು ಭಾಗಿಯಾಗಿರುವುದು ವಿಶೇಷವಾಗಿ ಕಂಡು ಬಂದಿತ್ತು. ಈ ಒಂದು ಪಥ ಸಂಚಲನವು ಭಾಲ್ಕೇಶ್ವರ ಮಂದಿರದಿಂದ ಪ್ರಾರಂಭವಾಗಿ ಬಸ್ ಸ್ಟ್ಯಾಂಡ್, ಗಾಂಧೀಜಿ, ಅಂಬೇಡ್ಕರ್ ಚೌಕ್ ಮಾರ್ಗವಾಗಿ ಚನ್ನಬಸಪ್ಪ ದೇವರ ಆಶ್ರಮಕ್ಕೆ ಬಂದಿತ್ತು. ಈ ಒಂದು ಪಥ ಸಂಚಲನಕ್ಕೆ ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಪಥ ಸಂಚಲನೆಯಲ್ಲಿ ಡಿವೈಎಸ್ಪಿ ಶಿವಾನಂದ ಪವರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಮಹಿಳಾ ಪೊಲೀಸ್ ಸಿಬ್ಬಂದಿ, ಕೆಎಸ್ಆರ್ಪಿ ಪೊಲೀಸ್ ಹಾಗೂ ಹೋಂಗಾರ್ಡ್ ಪೊಲೀಸರಿಂದ ಬಿಗಿ ಭದ್ರತೆಯಲ್ಲಿ ಪಥ ಸಂಚಲನೆಯನ್ನ ಮಾಡಲಾಯಿತು. ಈ ವಿಡಿಯೋದಲ್ಲಿ ತಾವು ಗಮನಿಸಬಹುದಾಗಿದೆ. ಇದು ಭಾಲ್ಕಿಯಿಂದ ಸಂಬಿಲ್ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.